Hello everybody. In this video, I am going to discuss the solution for example 2. See the problem everyone. Hasina furnishes the following particulars of her income and losses for the year. Name of the SSC is Hasina. So, computation of gross total income of Hasina. In this way, you are supposed to write. Mention the previous year as well as the assessment year. Previous year is 1920 and assessment year is 2021. Salary income is given rupees 5,50,000. Interest on self-occupied housing loan for repairs it has been taken 45,000. Short-term capital gains 40,000. So short-term capital gains is taxable under section 45 under capital gains. Long-term capital gains once again it is shown under section 45 capital gains under ತೋರಿಸ್ತೀವಿ. Long-term capital loss ಅಷ್ಟೇ under section 45 we are going to show treatment while going through the problem or while going through the solution. I'll explain. Business income, so it is clearly mentioned speculation anta within brackets ಕೊಟ್ಟಿದ್ದಾರೆ. So business income, so what is given in the problem, it is nothing but speculation income 80,000 and there is business loss 2,15,000. Business loss is given, nothing is mentioned, so you have to consider the business as non-speculative business. ಅಂದರೆ non-speculative business ಅಥವಾ ರೆಗ್ಯುಲರ್ ಬಿಸ್ನೆಸ್ ಲಾಸ್ ಅಂತ ಟ್ರೀಟ್ ಮಾಡಬೇಕು, ಸ್ಪೆಕ್ಯುಲೇಷನ್ ಲಾಸ್ ಅಲ್ಲ. ಬ್ಯಾಂಕ್ ಇಂಟ್ರೆಸ್ಟ್ ಇಸ್ ಟ್ಯಾಕ್ಸೇಬಲ್ ಅಂಡರ್ ಸೆಕ್ಷನ್ 56 ಅದರ್ ಸೋರ್ಸಸ್. ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್ ನೆಟ್ ಅಮೌಂಟ್ ಇಸ್ ಗಿವನ್. ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್ ಇಸ್ ಟ್ಯಾಕ್ಸೇಬಲ್ ಅಂಡರ್ ದ ಹೆಡ್ ಅದರ್ ಸೋರ್ಸಸ್. ಅದರ್ ಸೋರ್ಸಲ್ಲಿ ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್ನ ನಾವು ತೋರಿಸ್ತೀವಿ. ನೆಟ್ ಅಂತ ಕೊಟ್ಟಿದ್ದಾರೆ, ಇಟ್ ಮೀನ್ಸ್ ದಟ್ ನೆಟ್ ಇನ್ಕಮ್ ಇಸ್ ಗಿವನ್, ಯು ಹ್ಯಾವ್ ಟು ಗ್ರಾಸ್ ಅಪ್ ದ ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್. ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್ನ ನಾವು ಗ್ರಾಸ್ ಅಪ್ ಮಾಡಬೇಕು. ಹೇಗೆ ಗ್ರಾಸ್ ಅಪ್ ಮಾಡ್ತೀವಿ ಅಂದರೆ 35,000 is the net income. So when you gross up, so in order to gross up that 100 divided by 70 you multiply to 35,000. 35,000 into 100 divided by 70 you will arrive at 50,000. So that is the winnings from horse race gross amount. ಅಂದರೆ ನೆಟ್ ಅಮೌಂಟ್ ಅಂತ ಹೇಳಿದ್ರೆ ಆಫ್ಟರ್ ಡಿಡಕ್ಟಿಂಗ್ ಟ್ಯಾಕ್ಸ್ ಆಫ್ 30% ಯು ವಿಲ್ ಅರೈವ್ ಎಟ್ ನೆಟ್ ಇನ್ಕಮ್. ಅಂದರೆ ಈಗ ಕ್ಯಾಶುವಲ್ ಇನ್ಕಮ್ಸ್ ಏನಿದೆ, ಆನ್ ಕ್ಯಾಶುವಲ್ ಇನ್ಕಮ್ಸ್ ಟ್ಯಾಕ್ಸ್ ಇಸ್ ಚಾರ್ಜ್ ಎಟ್ 30%. ಸೊ 30% ಚಾರ್ಜ್ ಮಾಡಿ ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್ ಮೇಲೆ ನೆಟ್ ಇನ್ಕಮ್ ಕೊಟ್ಟಿದ್ದಾರೆ 35,000. ಬಟ್ ವೈಲ್ ಕ್ಯಾಲ್ಕುಲೇಟಿಂಗ್ ಗ್ರಾಸ್ ಟೋಟಲ್ ಇನ್ಕಮ್ ವಿ ಹ್ಯಾವ್ ಟು ಗ್ರಾಸ್ ಅಪ್ ದ ವಿನ್ನಿಂಗ್ಸ್ ಫ್ರಮ್ ಕ್ಯಾಶುವಲ್ ಇನ್ಕಮ್. ಕ್ಯಾಶುವಲ್ ಇನ್ಕಮ್ ಏನಿದೆ ಅದನ್ನ ಗ್ರಾಸ್ ಅಪ್ ಮಾಡಬೇಕು. ಹೇಗೆ ಗ್ರಾಸ್ ಅಪ್ ಮಾಡ್ತೀವಿ ಅಂತ ಹೇಳಿದ್ರೆ, ಸಿನ್ಸ್ 30% ಟ್ಯಾಕ್ಸ್ ಇಸ್ ಡಿಡಕ್ಟೆಡ್, 30% ಟ್ಯಾಕ್ಸ್ ಡಿಡಕ್ಟ್ ಮಾಡ್ಯಾರೆ ಅದನ್ನ ನಾವು ರಿಟರ್ನ್ ಆ್ಯಡ್ ಮಾಡಬೇಕಾಗುತ್ತೆ. ಹೇಗೆ ಅಂತ ಹೇಳಿದ್ರೆ ದ ಅಮೌಂಟ್ ಇಸ್ 35,000 ಇಂಟು 100 divided by 70. ದಿಸ್ ಇಸ್ ದ ಫಾರ್ಮುಲಾ. ಸೊ ವೆನ್ ಯು ಮಲ್ಟಿಪ್ಲೈ 100 divided by 70 ಯು ವಿಲ್ ಅರೈವ್ ಎಟ್ ದ ಗ್ರಾಸ್ ಅಮೌಂಟ್, ಅದು 50,000 ಬರುತ್ತೆ ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್. ಲಾಸ್ ಫ್ರಮ್ ಬೊಫೆಲೋ ರೇಸ್. ಬೊಫೆಲೋ ರೇಸ್ ಒನ್ಸ್ ಅಗೇನ್ ಎನಿ ಟೈಪ್ ಆಫ್ ರೇಸ್ ಇಫ್ ಎನಿ ಇನ್ಕಮ್ ಇಸ್ ಅರ್ನ್ ಇಟ್ ಇಸ್ ಕನ್ಸಿಡರ್ ಆಸ್ ಕ್ಯಾಶುವಲ್ ಇನ್ಕಮ್. ಯಾವುದೇ ರೇಸಿಂದ ಇನ್ಕಮ್ ಅರ್ನ್ ಮಾಡಿದ್ರು ಅದು ಕ್ಯಾಶುವಲ್ ಇನ್ಕಮ್ ಆಗಿರುತ್ತೆ. ಬಟ್ ಇಲ್ಲಿ ಇನ್ಕಮ್ ಅರ್ನ್ ಮಾಡಿದರೆ ಇನ್ಕಮ್ ಫ್ರಮ್ ಬೊಫೆಲೋ ರೇಸ್ ಅಂತ ಕೊಟ್ಟಿದ್ರೆ ಅದರ್ ಸೋರ್ಸಲ್ಲಿ ಟ್ಯಾಕ್ಸೇಬಲ್ ಆಗ್ತಿತ್ತು. ಬಟ್ ಲಾಸ್ ಫ್ರಮ್ ಬೊಫೆಲೋ ರೇಸ್ ಅಂತ ಇದೆ ಅಂದರೆ ಇದು ಕ್ಯಾಶುವಲ್ ಸೋರ್ಸಿಂದ ಲಾಸ್ ಆಗಿರೋದು ಸ್ಟೂಡೆಂಟ್ಸ್. ಹೇಗೆ ಯಾವುದೇ ಲಾಸಸ್ನ ನಾವು ಕ್ಯಾಶುವಲ್ ಇನ್ಕಮ್ ಜೊತೆ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ, ಹಾಗೆ ಈ ಕ್ಯಾಶುವಲ್ ಸೋರ್ಸಿಂದ ಏನಾದ್ರು ಲಾಸ್ ಆದರೆ ಅದನ್ನ ನಾವು ಯಾವುದ್ರಿಂದ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಅಂದರೆ ಕ್ಯಾಶುವಲ್ ಸೋರ್ಸ್ ಅಂತ ಹೇಳಿದ್ರೆ ಲಾಟ್ರಿಯಿಂದ ಲಾಸ್ ಆಗ್ಬೋದು, ಲಾಸ್ ಫ್ರಮ್ ಕಾರ್ಡ್ ಗೇಮ್ಸ್, ಹಾರ್ಸ್ ರೇಸ್ ಆರ್ ಇಟ್ ಮೇ ಬಿ ಕ್ರಾಸ್ವರ್ಡ್ ಪಜಲ್ಸ್ ಲಾಸ್ ಆಯಿತು ಅಂತ ಹೇಳಿದ್ರೆ, ಇಫ್ ಎನಿ ಲಾಸ್ ಈಸ್ ಇನ್ಕರ್ಡ್ ಫ್ರಮ್ ಕ್ಯಾಶುವಲ್ ಸೋರ್ಸಿಂದ ಯಾವುದೇ ಲಾಸ್ ಆದರೂ ಅದನ್ನ ನಾವು ಸೆಟ್ ಆಫ್ ಮಾಡಲ್ಲ, ಇಟ್ ಹ್ಯಾಸ್ ಟು ಬಿ ಇಗ್ನೋರ್ಡ್. ಹಾಗಾಗಿ ಲಾಸ್ ಫ್ರಮ್ ಬೊಫೆಲೋ ರೇಸ್ನ ನಾವು ಇಗ್ನೋರ್ ಮಾಡಬೇಕಾಗುತ್ತೆ. ಕಂಪ್ಯೂಟ್ ಗ್ರಾಸ್ ಟೋಟಲ್ ಇನ್ಕಮ್, ಗಿವ್ ರೀಸನ್ಸ್ ಫಾರ್ ದ ಟ್ರೀಟ್ಮೆಂಟ್. ನಾವು ಯು ಸಿ ದ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಸ್ಯಾಲ್ರಿ ಇನ್ಕಮ್ ಇಸ್ ದಟ್ 5,50,000. ಕಂಪ್ಯೂಟೆಡ್ ಇಸ್ ಗಿವನ್ ಸ್ಟೂಡೆಂಟ್ಸ್. ಇಟ್ ಮೀನ್ಸ್ ದಟ್ ಸ್ಟ್ರೈಟ್ ಅವೇ ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂಡರ್ ಸೆಕ್ಷನ್ 15 it is 5,50,000. Straight away you have to show 5,50,000. Next is section 22, income from house property. Now you see there interest on self-occupied loan repairs 45,000. Now under house property there are two possibilities. One is
let out house property, the other one is self-occupied house property. In case of self-occupied house property, we are not going to calculate anything. We are not going to calculate expected rent. No, we are not going to consider municipal taxes paid by the owner. Standard deduction ಏನು ಕನ್ಸಿಡರ್ ಮಾಡಲ್ಲ. ಸ್ಟ್ರೈಟ್ ಅವೇ ಆ್ಯನ್ಯುವಲ್ ವ್ಯಾಲ್ಯೂ ನಿಲ್ ಲೆಸ್ ಇಂಟ್ರೆಸ್ಟ್ ಆನ್ ಲೋನ್ ಯಾವ್ದಾರು ಇದ್ದರೆ ನಾವು ತೋರಿಸ್ಬೇಕಾಗುತ್ತೆ. ಸೊ ಸಿನ್ಸ್ ದ ಹೌಸ್ ವಿಚ್ ಇಸ್ ಮೆನ್ಷನ್ ಇನ್ ದ ಪ್ರಾಬ್ಲಮ್ ಇಸ್ self-occupied house, straight away annual value nil. Students, see, if you see here, we have taken it as nil. Next is, we are supposed to deduct interest on housing loan. Interest on housing loan given in the problem is 45,000, but see here we have taken 30,000. The reason is simple. Remember this, students, in case of let out house property, you can deduct any amount in respect of interest on loan. Let out house property ಕೇಸಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಎಷ್ಟೇ ಇರಲಿ, ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಇಟ್ ಮೇ ಬಿ ಲ್ಯಾಕ್ಸ್ ಟುಗೆದರ್, ಎಷ್ಟೇ ಅಮೌಂಟ್ ಇದ್ದು ಡಿಡಕ್ಟ್ ಮಾಡ್ಬೋದು. ಬಟ್ ಇನ್ ಕೇಸ್ ಆಫ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ, ಜ್ಞಾಪಕ ಇಟ್ಕೊಳ್ಳಿ, ಇನ್ ಕೇಸ್ ಆಫ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ, ಇಫ್ ದ ಲೋನ್ ಈಸ್ ಬಾರೋಡ್ ಫಾರ್ ಪರ್ಚೇಸ್ ಆರ್ ಕನ್ಸ್ಟ್ರಕ್ಷನ್, ಲೋನ್ನ ಎಲ್ಲಾದರೂ ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಷನ್ಗೆ ತೊಗೊಂಡಿದ್ದೆ ಆದರೆ ಅವಾಗ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಎಷ್ಟು ಡಿಡಕ್ಟ್ ಮಾಡ್ಬೋದು ಅಂದರೆ ಮ್ಯಾಕ್ಸಿಮಮ್ 2 lakh. ಇಫ್ ದ ಲೋನ್ ಇಸ್ ಬಾರೋಡ್ ಫಾರ್ ಕನ್ಸ್ಟ್ರಕ್ಷನ್ ಆರ್ ಪರ್ಚೇಸ್, ಮನೆ ಪರ್ಚೇಸ್ ಮಾಡೋಕ್ಕೆ ಅಥವಾ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಎಲ್ಲರೂ ಲೋನ್ ತೊಗೊಂಡಿದ್ರೆ ಮ್ಯಾಕ್ಸಿಮಮ್ 2 lakh ಡಿಡಕ್ಟ್ ಮಾಡ್ಬೋದು. ಬಟ್ ಇಲ್ಲಿ ಯಾವುದಕ್ಕೆ ತೊಗೊಂಡಿರೋದಂದ್ರೆ ರಿಪೇರ್ಸಿಗೆ ತೊಗೊಂಡಿದ್ದಾರೆ. ಹಾಗಾದರೆ ರಿಪೇರ್ಸಿಗೆ ಯಾವ ರೀತಿ ಅಂತ ಹೇಳಿದೆ ಅಂದರೆ, ಇಫ್ ದ ಲೋನ್ ಈಸ್ ಬಾರೋಡ್ ಫಾರ್ ರಿಪೇರ್ಸ್, ರಿನೋವೇಷನ್ ಆರ್ ಆಲ್ಟ್ರೇಷನ್, ಲೋನ್ನೆಲ್ಲರೂ ರಿಪೇರ್ಸ್, ರಿನೋವೇಷನ್, ಆಲ್ಟ್ರೇಷನಿಗೆ ತೊಗೊಂಡಿದ್ದೆ ಆದರೆ ಮ್ಯಾಕ್ಸಿಮಮ್ 30,000. ಸೊ ಇಲ್ಲಿ ಯಾವುದಕ್ಕೆ ತೊಗೊಂಡಿದ್ದೆ ಅಂದರೆ ನಾಟ್ ಫಾರ್ ಪರ್ಚೇಸ್, ನಾಟ್ ಫಾರ್ ಕನ್ಸ್ಟ್ರಕ್ಷನ್, ದ ಲೋನ್ ಹ್ಯಾಸ್ ಬಿನ್ ಬಾರೋಡ್ ಫಾರ್ ರಿಪೇರ್ಸ್. ಸೊ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಡಿಡಕ್ಷನ್ ದಟ್ ಕ್ಯಾನ್ ಬಿ ಕ್ಲೇಮ್ ಫಾರ್ ರಿಪೇರ್ಸ್ ಇಸ್ 30,000 ಮಾತ್ರ. ಈ ಲಿಮಿಟ್ ಬರೀ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಗೆ ಮಾತ್ರ ಇರೋದು, ಲೆಟ್ ಔಟ್ ಹೌಸ್ ಪ್ರಾಪರ್ಟಿಗೆ ಇಲ್ಲ. ನೆಕ್ಸ್ಟ್ ಇಸ್, ಈಗ ನಾವು ವಾಟ್ ಹ್ಯಾಪನ್ಸ್ ಇಸ್ annual value is nil, interest on housing loan maximum 30,000 you have shown. Now from house property the SSC has incurred loss. ಎಷ್ಟು ಲಾಸ್ ಅಂದರೆ 30,000. So it is how much it is? Minus 30,000 means loss from house property. If there is loss from house property head under loss ಇತ್ತಂತ ಹೇಳಿದ್ರೆ the house property loss can be set off against any head of income. ಯಾವುದೇ ಹೆಡ್ ಆಫ್ ಇನ್ಕಮ್ ಇಂದನೂ ಸೆಟ್ ಆಫ್ ಮಾಡ್ಬೋದು. ಇಟ್ ಮೇ ಬಿ ಇನ್ಕಮ್ ಫ್ರಮ್ ಸ್ಯಾಲ್ರಿ ಆರ್ ಇಟ್ ಮೇ ಬಿ ಫ್ರಮ್ ಇನ್ಕಮ್ ಫ್ರಮ್ ಬಿಸ್ನೆಸ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್, ಅದರ್ ಸೋರ್ಸಸ್, ಯಾವುದರಿಂದ ಸೆಟ್ ಆಫ್ ಮಾಡ್ಬೋದು. ನೀವು ಬೇರೆ ಹೆಡ್ ಆಫ್ ಇನ್ಕಮ್ ಇಂದ ಸೆಟ್ ಆಫ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 2 lakh ಇಸ್ ದ ಲಿಮಿಟ್. If a person or in case of house property, if an SSC has incurred any loss, the maximum amount that can be set off against other head of income, ಬೇರೆ ಹೆಡ್ ಆಫ್ ಇನ್ಕಮ್ ಎಗೇನ್ಸ್ಟ್ ಆಗಿ ಎಷ್ಟು ಸೆಟ್ ಆಫ್ ಮಾಡ್ಬೋದು ಅಂದರೆ ಮ್ಯಾಕ್ಸಿಮಮ್ 2 lakh. ಬಟ್ ಇಲ್ಲಿ ಇರೋದು ಎಷ್ಟಿದೆ ಅಂತ ಹೇಳಿದ್ರೆ 30,000 ಇದೆ ಸ್ಟೂಡೆಂಟ್ಸ್. ಸೊ ಫುಲ್ ಅಮೌಂಟ್ನ ಸೆಟ್ ಆಫ್ ಮಾಡ್ಬೋದು. ಯಾವುದರಿಂದ ಸೆಟ್ ಆಫ್ ಮಾಡ್ಬೋದು ಅಂತ ಹೇಳಿದ್ರೆ, ಫಸ್ಟ್ ನಮ್ಗೆ ಯಾವುದಿದೆ ಅಂದರೆ ಇನ್ಕಮ್ ಫ್ರಮ್ ಸ್ಯಾಲ್ರಿ, ಅದರಿಂದ ಸೆಟ್ ಆಫ್ ಆಗುತ್ತೆ. ಹಾಗಾಗಿ ಮೈನಸ್ 30,000 ಅಂತ ತೋರಿಸಿದ್ದೀವಿ. ಯಾಕೆ ಮೈನಸ್ 30,000 ಅಂತ ಹೇಳಿದ್ರೆ ಲಾಸ್ ಆಗಿರೋದ್ರಿಂದ ಮೈನಸ್ 30,000. ನೆಕ್ಸ್ಟ್ ಇಸ್ Section 28, income from business. See if there is any income from business. So first, while showing any transaction under income from business, first consider speculation business profit. Andre speculation business the first ತೋರಿಸಿ, ಆಮೇಲೆ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ತೋರಿಸಿ. ಸೊ ಇಫ್ ಯು ಸಿ ದ ಪ್ರಾಬ್ಲಮ್ ದೇರ್, ಯು ಹ್ಯಾವ್ ಬಿಸ್ನೆಸ್ ಇನ್ಕಮ್, ಸ್ಪೆಕ್ಯುಲೇಷನ್ 80,000. ದೆರ್ ಈಸ್ ಸ್ಪೆಕ್ಯುಲೇಷನ್ ಇನ್ಕಮ್ ಸ್ಟೂಡೆಂಟ್ಸ್, ಬಿಸ್ನೆಸ್ ಇನ್ಕಮ್, ಸ್ಪೆಕ್ಯುಲೇಷನ್. ಫಸ್ಟ್ ಇನ್ಕಮ್ಸ್ನ ತೋರಿಸಿ. ಯಾವುದೇ ಪ್ರಾಬ್ಲಮಲ್ಲಿ ಫಸ್ಟ್ ಇನ್ಕಮ್ಸ್ನ ತೋರಿಸಿ. ಅದು ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್ ಇನ್ಕಮಲ್ಲಿ ಫಸ್ಟ್ ಸ್ಪೆಕ್ಯುಲೇಷನ್ ಪ್ರಾಫಿಟ್ ತೋರಿಸಿ, ನೆಕ್ಸ್ಟ್ ನಾನ್ ಸ್ಪೆಕ್ಯುಲೇಟಿವ್ ಪ್ರಾಫಿಟ್ ತೋರಿಸಿ. ಬಿಸ್ನೆಸ್ ಇನ್ಕಮ್ ಸ್ಪೆಕ್ಯುಲೇಷನ್ ಇಸ್ 80,000. ಫ್ರಮ್ ದ್ಯಾಟ್ ಯು ಡಿಡಕ್ಟ್ ಬಿಸ್ನೆಸ್ ಲಾಸ್ನ ಡಿಡಕ್ಟ್ ಮಾಡಿ. ಸಿ ಹೌ ಮಚ್ ಇಸ್ ದ ಬಿಸ್ನೆಸ್ ಲಾಸ್ ಗಿವನ್ ಇನ್ ದ ಪ್ರಾಬ್ಲಮ್. ಬಿಸ್ನೆಸ್ ಲಾಸಸ್ 2,15,000. 2,15,000 ಬಿಸ್ನೆಸ್ ಲಾಸ್ ಇದೆ. ಬಟ್ ಫಸ್ಟ್ ನಾವೇನು ಮಾಡಬೇಕಾಗುತ್ತೆ ಅಂದರೆ, ಇದು ರೆಗ್ಯುಲರ್ ಬಿಸ್ನೆಸ್ ಲಾಸ್ 2,15,000. ಸಿ ವೆದರ್ ದೆರ್ ಈಸ್ ಎನಿ ಪ್ರಾಫಿಟ್ ಫ್ರಮ್ ರೆಗ್ಯುಲರ್ ಬಿಸ್ನೆಸ್ಸಿಂದ ಪ್ರಾಫಿಟ್ ಇದೆ ಅಂತ ಪ್ರಾಬ್ಲಮಲ್ಲಿ ನೋಡಿ. ಯಾವುದೇ ರೆಗ್ಯುಲರ್ ಬಿಸ್ನೆಸ್ ಪ್ರಾಫಿಟ್ ಇಲ್ಲ. ಸೊ ವೆನ್ ದೆರ್ ಈಸ್ ನೋ ಪ್ರಾಫಿಟ್ ಆರ್ ಇನ್ಕಮ್ ಫ್ರಮ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಆರ್ ರೆಗ್ಯುಲರ್ ಬಿಸ್ನೆಸ್, ನೆಕ್ಸ್ಟ್ ಯು ಕ್ಯಾನ್ ಯೂಸ್ ದ ಸ್ಪೆಕ್ಯುಲೇಷನ್ ಪ್ರಾಫಿಟ್ನ ಯೂಸ್ ಮಾಡ್ಬೋದು. ಓಕೆ, ದೆರ್ ಈಸ್ ಸ್ಪೆಕ್ಯುಲೇಷನ್ ಇನ್ಕಮ್ ಹೌ ಮಚ್? 80,000. ಸೊ
ಔಟ್ ಆಫ್ 2,15,000 ನಮ್ಗೆ ಎಷ್ಟು ಅಡ್ಜಸ್ಟ್ ಆಯಿತು ಅಂತ ಹೇಳಿದ್ರೆ ಸ್ಪೆಕ್ಯುಲೇಷನ್ ಪ್ರಾಫಿಟ್ ಇರೋದ್ರಿಂದ 80,000 ಇದೆ. ಸೊ ಅಷ್ಟು ಅಡ್ಜಸ್ಟ್ ಆಯಿತು. ಸೊ 80,000 ಅಡ್ಜಸ್ಟ್ ಆಯಿತು. ಇನ್ನು ನಮಗೆ ಉಳಿಯುತ್ತೆ ಎಷ್ಟು? 2,15,000 ಸಿ ಹಿಯರ್ ಸ್ಟೂಡೆಂಟ್ಸ್, 2,15,000 ಅದರಲ್ಲಿ 80,000 ನಮಗೆ ಅಡ್ಜಸ್ಟ್ ಆಯಿತು. ಇನ್ನು ನಮಗೆ ಲಾಸ್ ಉಳಿಯುತ್ತೆ ಸ್ಟೂಡೆಂಟ್ಸ್. ಲಾಸ್ ಎಷ್ಟು ಅಂತ ಹೇಳಿದ್ರೆ ಎಸ್, ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸಸ್ 2,15,000. ಸೊ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ನ ನಾವು ಸ್ಪೆಕ್ಯುಲೇಷನ್ ಇನ್ಕಮಿಂದ ಸೆಟ್ ಆಫ್ ಮಾಡಿದೆ. ನಾನು ಆಗಲೇ ಹೇಳ್ದಂಗೆ 80,000 ಇನ್ಕಮ್ ಇದೆ. ಸೊ 2,15,000 ಮೈನಸ್ 80,000, 1,35,000 ಇನ್ನೂ ಬಿಸ್ನೆಸ್ ಲಾಸ್ ಉಳಿಯುತ್ತೆ ಸ್ಟೂಡೆಂಟ್ಸ್. ಈಗ ಇನ್ನೂ ಬಿಸ್ನೆಸ್ ಲಾಸ್ ಉಳಿದಿದೆ ಎಷ್ಟಂದರೆ 1,35,000. ಬಿಸ್ನೆಸ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಏನಿದೆ ಅಲ್ಲ, ಅಂದರೆ ಅಂಡರ್ ಸೆಕ್ಷನ್ 28 ಸ್ಟಿಲ್ ಬಿಸ್ನೆಸ್ ಲಾಸ್ ರಿಮೈನ್ಸ್ ಟು ದ ಎಕ್ಸ್ಟೆಂಟ್ ಆಫ್ 1,35,000. ಈ 1,45,000 ನೋಡೋಕ್ಕೆ ಹೋಗಬೇಡಿ. ಐ ಸೇ ವಾಟ್ ಈಸ್ ದಟ್ 1,45,000 ಆರ್ ದಿಸ್ ಮೈನಸ್ 65,000. ನೀವೀಗ ಏನು ನೋಡಿ ಅಂತ ಹೇಳಿದ್ರೆ ಟೋಟಲ್ ಬಿಸ್ನೆಸ್ ಲಾಸ್ ಇಸ್ 2,15,000. ಔಟ್ ಆಫ್ 2,15,000 ಯು ಹ್ಯಾವ್ ಡಿಡಕ್ಟೆಡ್ ದ ಸ್ಪೆಕ್ಯುಲೇಷನ್ ಇನ್ಕಮ್. ಸ್ಪೆಕ್ಯುಲೇಷನ್ ಇನ್ಕಮ್ 80,000 ಡಿಡಕ್ಟ್ ಮಾಡಿದ್ರಿ. ಎಷ್ಟು ಉಳಿತು ಅಂದರೆ ಇನ್ನೂ ಬಿಸ್ನೆಸ್ ಲಾಸ್ 1,35,000 ಬಿಸ್ನೆಸ್ ಲಾಸ್ ಉಳಿತು. ಈಗ ಆ ಬಿಸ್ನೆಸ್ ಇನ್ಕಮ್ ಹೆಡ್ ಅಂಡರಲ್ಲಿ ಯಾವುದೇ ಇನ್ಕಮ್ಸ್ ಇಲ್ಲ ಸ್ಟೂಡೆಂಟ್ಸ್. ಈಗ 1,35,000 ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಬೇರೆ ಹೆಡ್ಸ್ ಆಫ್ ಇನ್ಕಮ್ ಜೊತೆ ಸೆಟ್ ಆಫ್ ಮಾಡಬೇಕು. ಬೇರೆ ಹೆಡ್ಸ್ ಆಫ್ ಇನ್ಕಮ್ ರೂಲ್ ಏನು ಹೇಳುತ್ತೆ ಅಂದರೆ ಬಿಸ್ನೆಸ್ ಲಾಸ್ ಕ್ಯಾನಾಟ್ ಬಿ ಸೆಟ್ ಆಫ್ ಅಗೇನ್ ಸ್ಯಾಲ್ರಿ ಇನ್ಕಮ್. ಸ್ಯಾಲ್ರಿ ಇನ್ಕಮಿಂದ ನಾವು ಸೆಟ್ ಆಫ್ ಮಾಡೋಕ್ಕಾಗಲ್ಲ. ಹಾಗಾಗಿ ನೆಕ್ಸ್ಟ್ ನಮ್ಗೆ ಯಾವುದು ಉಳಿಯುತ್ತೆ ಅಂತ ಹೇಳಿದ್ರೆ ಹೌಸ್ ಪ್ರಾಪರ್ಟಿಲಿ ಇನ್ಕಮ್ ಇದೆ ಅಂತ ನೋಡಿ. ಹೌಸ್ ಪ್ರಾಪರ್ಟಿಲೂ ಲಾಸ್ ಆಯಿತು ಸ್ಟೂಡೆಂಟ್ಸ್. ಹೌಸ್ ಪ್ರಾಪರ್ಟಿಲಿ ಲಾಸ್ ಇದೆ. ಹಾಗಾಗಿ ಅದರಿಂದನೂ 1,35,000 ಲಾಸ್ನ ಸೆಟ್ ಆಫ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನಾವೇನು ಮಾಡಬೇಕಾಗತ್ತಂದರೆ ಕ್ಯಾಪಿಟಲ್ ಗೇನ್ಸಿಗೆ ಹೋಗಬೇಕಾಗುತ್ತೆ. ಸೊ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್. ಈಗ ನೋಡಿ ದಿಸ್ ಇಸ್ ಐ ಹ್ಯಾವ್ ಶೋನ್ ದ ಸೊಲ್ಯೂಷನ್ ಹಿಯರ್. ಹಾಗಾಗಿ ನಿಮ್ಗೆ ಇಲ್ಲಿ ಕಣ್ಣಿಗೆ ಕಾಣುತ್ತೆ. ಬಟ್ ನೀವು ವರ್ಕೌಟ್ ಮಾಡುವಾಗ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ನೀವು ಇಲ್ಲಿಗೆ ಸ್ಟಾಪ್ ಮಾಡಿರ್ತೀರ. ಎಲ್ಲಿ ಅಂದರೆ ಟಿಲ್ ಬಿಸ್ನೆಸ್ ಇನ್ಕಮ್ you'll be there in the business income. ಹಾಗಾಗಿ ಕ್ಯಾಪಿಟಲ್ ಗೇನ್ಸ್ ಕ್ಯಾಲ್ಕುಲೇಷನ್ ಇರೋಲ್ಲ, ಅದರ್ ಸೋರ್ಸಸ್ ಕ್ಯಾಲ್ಕುಲೇಷನ್ ಇರೋಲ್ಲ. ಹಾಗಾಗಿ ಯು ಹ್ಯಾವ್ ಟು ಇಮ್ಯಾಜಿನ್ ಕ್ಯಾಪಿಟಲ್ ಗೇನ್ಸಲ್ಲಿ ಎಷ್ಟು ಉಳಿಯುತ್ತೆ ಅಂತ ಹೇಳ್ಬಿಟ್ಟು. ಸಿ ಕಮಿಂಗ್ ಟು ದ ಕ್ಯಾಪಿಟಲ್ ಗೇನ್ಸ್, ಸೊ ಹೌ ಮಚ್ ವಿ ಹ್ಯಾವ್ ಬಿಸ್ನೆಸ್ ಲಾಸ್? ಇಟ್ ಇಸ್ 1,35,000. ನಮಗೆ ಹೌಸ್ ಪ್ರಾಪರ್ಟಿಯಿಂದ ಅಡ್ಜಸ್ಟ್ ಮಾಡಲಿಕ್ಕಾಗಲ್ಲ, ಕ್ಯಾಪಿಟಲ್ ಗೇನ್ಸಿಂದ ಅಡ್ಜಸ್ಟ್ ಮಾಡಲಿಕ್ಕಾಗುತ್ತಾ ಅಂತ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತಂದರೆ ಬ್ಲೈಂಡ್ಲಿ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್, ಇನ್ ಮೈಂಡ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಸಿ ಫಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ತೋರಿಸಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಿದೆ ಅಂತ ಹೇಳಿದ್ರೆ ಇಟ್ ಇಸ್ 55,000. ಲಾಂಗ್ ಟರ್ಮ್ ಕ್ಯಾಪಿಟಲ್ ಇನ್ ಕೇಸ್ ಆಫ್ ಕ್ಯಾಪಿಟಲ್ ಗೇನ್ಸ್ ಆಲ್ಸೋ ಫಸ್ಟ್ ಯು ಆರ್ ಸಪೋಸ್ ಟು ಶೋ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಫಸ್ಟ್ ತೋರಿಸಿ, ಆಮೇಲೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಸ್ 55,000. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸಸ್ 1 lakh. ಸಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಓನ್ಲಿ ಅಗೇನ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಯಾವುದೇ ಸೆಕೆಂಡ್ ಆಪ್ಷನ್ ಇಲ್ಲ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಂದನೇ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇಸ್ 1 lakh. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಸ್ 55,000. ಇನ್ನೂ ಲಾಸ್ ಉಳಿಯುತ್ತೆ ಸ್ಟೂಡೆಂಟ್ಸ್. ಎಷ್ಟು ಲಾಸ್ ಉಳಿಯುತ್ತೆ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಎಷ್ಟು ಉಳಿಯುತ್ತೆ ಅಂದರೆ 45,000. ಅದನ್ನ ನಾವೇನು ಮಾಡಬೇಕಾಗುತ್ತೆ ಅಂದರೆ ಕ್ಯಾರಿಡ್ ಫಾರ್ವರ್ಡ್ ಟು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್. ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ 45,000 ಏನು ಉಳಿಯುತ್ತೆ, ಇಟ್ ವಿಲ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್. ಯಾಕಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ನ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಂದನೇ ಅಡ್ಜಸ್ಟ್ ಮಾಡಬೇಕು. ಬೇರೆ ಯಾವುದೂ ಪಾಸಿಬಿಲಿಟಿ ಇಲ್ಲ. ಬೇರೆ ಹೆಡ್ ಆಫ್ ಇನ್ಕಮಿಂದ ನೋ ಯು ಕೆನಾಟ್ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಇಟ್ ವಿಲ್ ಬಿ ಕ್ಯಾರಿಡ್ ಫಾರ್ವರ್ಡ್. ನೆಕ್ಸ್ಟ್ ಸಿ ವೆದರ್ ಯು ಹ್ಯಾವ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಎಸ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ 40,000 ಇದೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇಲ್ಲ. ಹಾಗಾಗಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಿದೆ ಅಂತ ಹೇಳಿದ್ರೆ 40,000 ಇದೆ. ಇದಿಷ್ಟು ಕ್ಯಾಲ್ಕುಲೇಷನ್ ಈಗ ನೀವು ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು, ಈ ವಿಡಿಯೋ ನೋಡೋದಲ್ಲ ಸ್ಟೂಡೆಂಟ್ಸ್ ನೀವು. ಯಾಕಂದರೆ ವೆನ್ ಯು ಆರ್ ವರ್ಕಿಂಗ್ ಔಟ್ ನಿಮ್ಗೆ ಇದ್ರ ಪಿಕ್ಚರ್ ಸಿಗಲ್ಲ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಯಾಕಂದ್ರೆ ನೀವು ಬಿಸ್ನೆಸ್ ಇನ್ಕಮಲ್ಲೇ ನೀವು ಇನ್ನೂ ಇರ್ತೀರ. ನೀವು ಈಗೇನು ನೋಡ್ತಾ ಇದ್ದೀರಾ ಅಂದರೆ ಬಿಸ್ನೆಸ್ ಲಾಸ್ 1,35,000 ಇದೆ. ಅದನ್ನ ಬೇರೆ ಹೆಡ್ ಆಫ್ ಇನ್ಕಮಿಂದ ಹೇಗೆ ಸೆಟ್ ಆಫ್ ಮಾಡ್ತೀವಿ ಅಂತ. ಸೊ ಅಂಡರ್ ಕ್ಯಾಪಿಟಲ್ ಗೇನ್ ಯು ಹ್ಯಾವ್ 40,000. ಸೊ ಕ್ಯಾಪಿಟಲ್ ಗೇನಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 40,000 ಇದೆ. ಅಲ್ಲಿ 1,35,000 ಲಾಸ್ ಇದೆ. ಸೊ ಇಲ್ಲಿ 40,000 ಸಿಕ್ತು. ಎಷ್ಟು 40,000 ಎಷ್ಟು ನಮಗೆ ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಿಕ್ತಂದರೆ 40,000. ಸೊ ದಿಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ will be adjusted or the business loss will be adjusted towards short term capital gain. Business loss 1,35,000 ಇದೆ, short term capital gain 40,000 ಇದೆ ಸ್ಟೂಡೆಂಟ್ಸ್. ಹಾಗೆ 1,35,000 ಇಂದ 40,000 ಡಿಡಕ್ಟ್ ಮಾಡಿ ಸ್ಟಿಲ್ 95,000 ರಿಮೈನ್ಸ್. ಇನ್ನೂ ಬಿಸ್ನೆಸ್ ಲಾಸ್ 95,000 ಉಳಿಯುತ್ತೆ. ನೆಕ್ಸ್ಟ್ ಈಗ ನಾವು ಅದರ್ ಸೋರ್ಸಿಗೆ ಹೋಗಬೇಕು. ಒನ್ಸ್ ಅಗೇನ್ ಯು ಆರ್ ಕ್ಯಾಲ್ಕುಲೇಟಿಂಗ್
ಇನ್ ಯೋರ್ ಮೈಂಡ್ ಯು ಆರ್ ನಾಟ್ ಶೋಯಿಂಗ್, ಅಥವಾ ನೀವು ಅದನ್ನ ವರ್ಕೌಟ್ ಮಾಡ್ತಾ ಇಲ್ಲ, ಅಥವಾ ಯು ಕ್ಯಾನ್ ರೈಟ್ ಸಮ್ವೇರ್ ನಿಮ್ಮ ರಫ್ ಪೇಜಲ್ಲಿ, ಅಥವಾ ಎಕ್ಸಾಮಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಲಾಸ್ಟ್ ಪೇಜ್ ವಿಲ್ ಬಿ ದ ರಫ್ ವರ್ಕ್, ಅಲ್ಲಿ ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಯಾವುದೆಲ್ಲ ಬರುತ್ತೆ ಅಂತ ಹೇಳಿದ್ರೆ ಬ್ಯಾಂಕ್ ಇಂಟ್ರೆಸ್ಟ್ 25,000 ಇದೆ, ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್ ಇದೆ ಸ್ಟೂಡೆಂಟ್ಸ್. ಈಗ ನೋ ಲಾಸಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಕ್ಯಾಶುವಲ್ ಇನ್ಕಮ್. ಕ್ಯಾಶುವಲ್ ಇನ್ಕಮ್ ಅಗೇನ್ಸ್ಟಾಗಿ ಯಾವುದೇ ಲಾಸಸ್ನ ಸೆಟ್ ಆಫ್ ಮಾಡೋಕ್ಕಾಗಲ್ಲ. ಹಾಗೆ ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್ ಏನಿದೆಯಲ್ಲ ಅದ್ರ ಅಗೇನ್ಸ್ಟಾಗಿ ಬಿಸ್ನೆಸ್ ಲಾಸ್ನ ನಾವು ಸೆಟ್ ಆಫ್ ಮಾಡೋಕ್ಕಾಗಲ್ಲ. ಸೊ ನಮಗೆ ಯಾವುದು ಉಳಿಯುತ್ತೆ ಅಂತ ಹೇಳಿದ್ರೆ ಬ್ಯಾಂಕ್ ಇಂಟ್ರೆಸ್ಟ್ ಉಳಿಯುತ್ತೆ 25,000. ಈಗ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಬಿಸ್ನೆಸ್ ಲಾಸ್ 2,15,000 ಇತ್ತು. ಫಸ್ಟ್ ಸೇಮ್ ಹೆಡ್ಡಲ್ಲಿ ಯಾವ್ದಾದ್ರು ಇನ್ಕಮ್ ಇದೆಯಾ ಅಂತ ನೋಡಿ. ಎಸ್, ದೇರ್ ವಾಸ್ ಇನ್ಕಮ್. ಸ್ಪೆಕ್ಯುಲೇಷನ್ ಇನ್ಕಮ್ ಇತ್ತು 80,000, ಅದ್ರ ಜೊತೆಗೆ ಅಡ್ಜಸ್ಟ್ ಆಯಿತು 80,000. ಸೊ ಔಟ್ ಆಫ್ 2,15,000 80,000 ಅಡ್ಜಸ್ಟ್ ಆಯಿತು ಸ್ಟೂಡೆಂಟ್ಸ್. 1,35,000 ಇನ್ನು ಬಿಸ್ನೆಸ್ ಲಾಸ್ ಉಳಿಯುತ್ತೆ. ಅವಾಗ ಅಂಡರ್ ದ ಹೆಡ್ ಸೆಕ್ಷನ್ 28 ಇಟ್ ವಿಲ್ ಬಿ ಲಾಸ್ ಇಟ್ಸ್ ಆಫ್. ಲಾಸ್ ಎಷ್ಟು ಅಂದರೆ 1,35,000. ನೀವು ನೆಕ್ಸ್ಟ್ ಏನು ಮಾಡ್ತೀರ ಅಂದರೆ ಒಂದು ಹೆಡ್ ಆಫ್ ಇನ್ಕಮಲ್ಲಿ ಲಾಸ್ ಆಯ್ತು ಅಂತ ಹೇಳಿದ್ರೆ ಬೇರೆ ಹೆಡ್ ಆಫ್ ಇನ್ಕಮಿಂದ ಯು ಕ್ಯಾನ್ ಸೆಟ್ ಆಫ್. ಬಟ್ ಬಿಸ್ನೆಸ್ ಲಾಸ್ ಕೆನಾಟ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಸ್ಯಾಲ್ರಿ ಇನ್ಕಮ್. ಸ್ಯಾಲ್ರಿ ಇನ್ಕಮ್ ಅಗೇನ್ಸ್ಟಾಗಿ ಸೆಟ್ ಆಫ್ ಮಾಡಲಿಕ್ಕೆ ಆಗಲ್ಲ. ಅಲ್ಲಿಗೆ ನೆಕ್ಸ್ಟ್ ವಾಟ್ ಯು ಆರ್ ಗೋಯಿಂಗ್ ಟು ಸೇ ಇಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನ ನಾವು ಅಡ್ಜಸ್ಟ್ ಮಾಡ್ಬೋದಾ? ನೋ, ದರ್ ಇಸ್ ಆಲ್ರೆಡಿ ಲಾಸ್ -30,000 ಇದೆ. ಸೊ ಯು ಕೆನಾಟ್ ಸೆಟ್ ಆಫ್ ಬಿಸ್ನೆಸ್ ಲಾಸ್ ಆಫ್ 1,35,000 ವಿತ್ ದ ಹೌಸ್ ಪ್ರಾಪರ್ಟಿ ಇನ್ಕಮ್ ಸೆಟ್ ಆಫ್ ಮಾಡಲಿಕ್ಕೆ ಆಗಲ್ಲ. ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಬ್ಲೈಂಡ್ಲಿ ಆರ್ ಸಮ್ವೇರ್ ನೀವು ಎಲ್ಲರೂ ರಫ್ ವರ್ಕಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾಪಿಟಲ್ ಗೇನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅದರ್ ಸೋರ್ಸಲ್ಲಿ. ಕ್ಯಾಪಿಟಲ್ ಗೇನ್ಸ್ ನಾನು ಆಗಲೇ ಹೇಳಿದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇದೆ ಸ್ಟೂಡೆಂಟ್ಸ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಎಷ್ಟಿದೆ ಅಂದರೆ 45,000 ಇದೆ. ಅದನ್ನ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಬಟ್ ಯು ಹ್ಯಾವ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 40,000. ಯು ಕ್ಯಾನ್ ಯುಟಿಲೈಸ್ ದ್ಯಾಟ್ you can utilize that amount in order to set off the business loss. ಬಿಸ್ನೆಸ್ ಲಾಸ್ನ ಸೆಟ್ ಆಫ್ ಮಾಡೋಕ್ಕೆ ನಮ್ಗೆ ಅದು ಸಿಗುತ್ತೆ. ಅಲ್ಲಿಗೆ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ 40,000 ಸಿಗುತ್ತೆ. ಸೊ 1,35,000 ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 40,000 ಲೆಸ್ ಮಾಡಿ 95,000 ಇನ್ನೂ ಬಿಸ್ನೆಸ್ ಲಾಸ್ ಉಳಿಯುತ್ತೆ. ಅದರ್ ಸೋರ್ಸಿಗೆ ನೀವು ಹೋಗಿದ್ದೆ ಅಂದರೆ ಯು ಹ್ಯಾವ್ ಬ್ಯಾಂಕ್ ಇಂಟ್ರೆಸ್ಟ್ ಮತ್ತು ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್. ನೋ ಲಾಸಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಕ್ಯಾಶುವಲ್ ಇನ್ಕಮ್. ಕ್ಯಾಶುವಲ್ ಇನ್ಕಮ್ ಜೊತೆಗೆ ಯಾವುದು ಸೆಟ್ ಆಫ್ ಮಾಡೋಕ್ಕಾಗಲ್ಲ. ಸೊ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಬ್ಯಾಂಕ್ ಇಂಟ್ರೆಸ್ಟ್. 95,000 ಮೈನಸ್ 25,000. ಸೊ ಎಷ್ಟು ಉಳಿಯುತ್ತೆ ಅಂತ ಹೇಳಿದ್ರೆ ಬಿಸ್ನೆಸ್ ಲಾಸ್ ಎಷ್ಟು ಉಳಿಯುತ್ತೆ ಅಂದರೆ 70,000 ಉಳಿಯುತ್ತೆ. ಸಿ ಹಿಯರ್ ಸ್ಟೂಡೆಂಟ್ಸ್, ಐ ಹ್ಯಾವ್ ಮಾರ್ಕ್ಡ್ ಹಿಯರ್. ಸಿ ಹಿಯರ್ ದಿಸ್ ಅಮೌಂಟ್ ಯಾವುದಂದರೆ ಇಲ್ಲಿದೆ ನೋಡಿ, ಕ್ಯಾರಿಡ್ ಫಾರ್ವರ್ಡ್ ಟು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ 70,000. ಈಗ 70,000 ಬಿಸ್ನೆಸ್ ಲಾಸ್ ಏನು ಉಳಿತಲ್ಲ ಅದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ಗೆ. ಸೊ ಅಲ್ಲಿಗೆ ಇದು ಏನು 1,45,000 ಅಂತ ಹೇಳಿದ್ರೆ ನೌ ಯು ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್ ವಾಟ್ ಇಸ್ ದಿಸ್ 1,45,000 ಇಸ್. ಈಗ 60 ಮೈನಸ್ 65,000 ಏನಿದೆ, ಇಫ್ ಯು ಸಿ ಹಿಯರ್, ಎಸ್, ದಿಸ್ 1,45,000 ವಾಟ್ ಇಟ್ ಈಸ್ ಹಿಯರ್. ಈ 1,45,000 ಯಾವುದು ಅಂತ ಹೇಳಿದ್ರೆ ಹೌ ಮಚ್ ಅಮೌಂಟ್ ಯು ಆರ್ ಯುಟಿಲೈಸಿಂಗ್ ಟುವರ್ಡ್ಸ್ ಬಿಸ್ನೆಸ್ ಲಾಸ್. ಎಷ್ಟು ಯುಟಿಲೈಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಒನ್ ಇಸ್ ಸ್ಪೆಕ್ಯುಲೇಷನ್ ಪ್ರಾಫಿಟ್ 80,000. ನೆಕ್ಸ್ಟ್ ಇಸ್ ದಿಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 40,000. ಅಲ್ಲಿಗೆ 80,000 ಪ್ಲಸ್ 40,000 ಎಷ್ಟಾಯಿತು ಅಂತ ಹೇಳಿದ್ರೆ 1,20,000 ಆಯಿತು. ನೆಕ್ಸ್ಟ್ ಬ್ಯಾಂಕ್ ಇಂಟ್ರೆಸ್ಟ್ ಯೂಸ್ ಮಾಡ್ಕೊಳ್ತೀರಾ 25,000. ಟೋಟಲ್ 1,45,000. ಈ ರೀತಿ ಅಮೌಂಟ್ ಬಂದಿದೆ ಸ್ಟೂಡೆಂಟ್ಸ್. ಹೇಗೆ ಈ 1,45,000 ಬಂದಿದೆ ಅಂದರೆ, ಸೊ ಇನ್ ಆರ್ಡರ್ ಟು ಸೆಟ್ ಆಫ್ ದ ಬಿಸ್ನೆಸ್ ಲಾಸ್, ಫಸ್ಟ್ ಯು ಹ್ಯಾವ್ ಯುಟಿಲೈಸ್ ಸ್ಪೆಕ್ಯುಲೇಷನ್ ಇನ್ಕಮ್ 80,000. ನೆಕ್ಸ್ಟ್ ನೀವು ಯಾವ್ದು ಯುಟಿಲೈಸ್ ಮಾಡಿದಿರಿ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 40,000 ಯುಟಿಲೈಸ್ ಮಾಡಿದ್ರಿ, 1,20,000 ಆಯಿತು. ನೆಕ್ಸ್ಟ್ ನೀವೇನು ಯುಟಿಲೈಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಬ್ಯಾಂಕ್ ಇಂಟ್ರೆಸ್ಟ್ ಯುಟಿಲೈಸ್ ಮಾಡ್ತೀರಾ. ಟೋಟಲಿ 1,45,000 ಯುಟಿಲೈಸ್ ಮಾಡ್ತೀರಾ. ಸೊ 1,80,000 ಲೆಸ್ ಮೈನಸ್ 1,45,000. ಸೊ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಮೈನಸ್ 65,000 ಬಂದಿದೆ. ಸೊ ದಿಸ್ ಇಸ್ ಹೌ ದಿಸ್ 65,000 ಹ್ಯಾಸ್ ಅರೈಸ್ ಸ್ಟೂಡೆಂಟ್ಸ್. ಹೇಗೆ ಅಂತ ಹೇಳಿದ್ರೆ ಫ್ರಮ್ 80,000 ಯು ಡಿಡಕ್ಟ್ 1,45,000. 1,45,000 ಡಿಡಕ್ಟ್ ಮಾಡಿ ಸೊ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, ಯಾಕಂದರೆ ಇದು ಬಿಸ್ನೆಸ್ ಲಾಸ್. ಸೊ 80,000 ಮೈನಸ್ 1,45,000 ಯು ವಿಲ್ ಅರೈವ್ ಅಟ್ ಮೈನಸ್ 65,000. ನೆಕ್ಸ್ಟ್ ಆಫ್ ದ ಥಿಂಗ್ಸ್ ನಾನು ಏನು ನಿಮಗೆ ರಫಾಗಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದರೆ ಅದನ್ನ ನೀವು ಕ್ಯಾಲ್ಕುಲೇಷನ್ ತೋರಿಸ್ತಾ ಬಂದ್ರಾಯ್ತು ಸ್ಟೂಡೆಂಟ್ಸ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 55,000, ಲಾಸ್ 1,00,000 ಡಿಡಕ್ಟ್ ಮಾಡಿ. ನೆಕ್ಸ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇನ್ನೂ ಉಳಿಯುತ್ತೆ. ಎಷ್ಟು ಉಳಿಯುತ್ತೆ ಅಂದರೆ 45,000. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಓನ್ಲಿ ಅಗೇನ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ನಮಗೆ 1,00,000 ಇನ್ಕಮ್ ಇಲ್ಲ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಬರೀ 55,000 ಇದೆ.
ಹಾಗಾಗಿ ಏನಾಯ್ತು ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ 45,000 ಉಳಿತು. ಅದನ್ನ ನಾವೇನು ಮಾಡ್ತೀವಿ ಅಂದರೆ ಕ್ಯಾರಿಡ್ ಫಾರ್ವರ್ಡ್ ಟು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್. ನೆಕ್ಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 40,000 ಇದೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿಂದ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಯು ಶೋ ಇಟ್ ಸಪ್ರೇಟ್ಲಿ. ಸೊ ಟು ದ ಔಟರ್ ಕಾಲಮ್ 40,000. ನೆಕ್ಸ್ಟ್ ಅಂಡರ್ ಸೆಕ್ಷನ್ 56 ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಬ್ಯಾಂಕ್ ಇಂಟ್ರೆಸ್ಟ್ ಇಸ್ 25,000. ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್ ಇದೆ ಸ್ಟೂಡೆಂಟ್ಸ್. ವಿ ಹ್ಯಾವ್ ಟು ಗ್ರಾಸ್ ಅಪ್ ಮಾಡಬೇಕಾಗುತ್ತೆ. ಸೊ ಹೌ ಟು ಗ್ರಾಸ್ ಅಪ್? ದ ಅಮೌಂಟ್ ಇಸ್ 35,000. 35,000 into 100 divided by 70, 50,000. So total it will be 75,000. Gross total income is 5,70,000. And as I already said, ನೋಡಿ ಇಲ್ಲಿ in respect of in this problem, business loss is set off against short term capital gain, business income, speculation and bank interest. ನೋಡಿ ಬಿಸ್ನೆಸ್ ಲಾಸ್ನ ಹೇಗೆ ಸೆಟ್ ಆಫ್ ಮಾಡಿದೀವಿ ಅಂತ ಹೇಳಿದ್ರೆ, ಸ್ಪೆಕ್ಯುಲೇಷನ್ ಪ್ರಾಫಿಟ್ ಫಸ್ಟ್ ಯುಟಿಲೈಸ್ ಮಾಡಿದ್ವಿ, ನೆಕ್ಸ್ಟ್ ವಿ ಯುಟಿಲೈಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ನೆಕ್ಸ್ಟ್ ಇಸ್ ಬ್ಯಾಂಕ್ ಇಂಟ್ರೆಸ್ಟ್. ಸೊ ಕ್ಯಾರಿಡ್ ಫಾರ್ವರ್ಡ್ ಅಮೌಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಿದೀವಿ ಅಂದರೆ 2,15,000 ಇಸ್ ದ ಬಿಸ್ನೆಸ್ ಲಾಸ್. You have deducted 80,000 speculation income, 40,000 short term capital gain, and the last is 25,000 pertains to bank interest. So 70,000 is the business loss which has been carried forward to next assessment year. Loss from buffalo race cannot be set off against any income. ಅದು ಲಾಸ್ ಫ್ರಮ್ ಬಫೆಲೋ ರೇಸ್ ಅಂತಲ್ಲ, ಯಾವುದೇ ಕ್ಯಾಶುವಲ್ ಸೋರ್ಸಿಂದ ಲಾಸ್ ಆಯಿತು ಅಂತ ಹೇಳಿದ್ರೆ, ಕ್ಯಾಶುವಲ್ ಸೋರ್ಸಿಂದ ಹೇಗೆ ಕ್ಯಾಶುವಲ್ ಇನ್ಕಮ್ ಇದೆ ಅದರಿಂದ ಕ್ಯಾಶುವಲ್ ಇನ್ಕಮ್ಸಿಂದ ನಮ್ಗೆ ಲಾಸು ಆಗೋ ಸಾಧ್ಯತೆ ಇರುತ್ತೆ. ಆ ಲಾಸಸ್ನ ನಾವು ಯಾವುದರಿಂದ ಸೆಟ್ ಆಫ್ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು.